ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮೊಟ್ಟೆ ಗ್ರೇವಿ ಮಾಡ್ತಾಯಿದ್ದೀನಿ. ಈ ಥರ ನಿಮ್ಮ ಮನೇಲಿ ಒಂದ್ಸಲ ಟ್ರೈ ಮಾಡಿ, ಎಲ್ರಿಗೂ ಇಷ್ಟ ಆಗುತ್ತೆ. ಮೊಟ್ಟೆನ ಮೊದಲು ಚಾಕುವಿನಿಂದ ಈ ಥರ ಸ್ಲೈಸ್ ಮಾಡ್ಕೊಬೇಕು. ನಂತರ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದಾದಮೇಲೆ ಅದಕ್ಕೆ ಏನೇನು ಮಸಾಲ ಐಟಮ್ಸ್ ಬೇಕು ಅಂತ ನೋಡೋಣ. ನೋಡಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ, 1.5 ಆನಿಯನ್ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜು, ಒಂದು ಸ್ಮಾಲ್ ಸೈಜಷ್ಟು ಟೊಮೊಟೊನ ತೊಗೊಂಡಿದ್ದೀನಿ, ಧನಿಯಾ 1 ಸ್ಪೂನು, ಬ್ಲ್ಯಾಕ್ ಪೆಪ್ಪರ್, ಜೀರಾ, ಗೋಡಂಬಿ, ಸೋಂಪು ಇಷ್ಟನ್ನು ತೊಗೊಂಡಿದ್ದೀನಿ. ಇದನ್ನು ಒಂದು ಪ್ಯಾನಲ್ಲಿ ಹಾಕ್ಕೊಂಡು ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಸೊ ಅದಕ್ಕೆ ಒಂದು 3 ಸ್ಪೂನಷ್ಟು ಕೊಕೊನಟ್ ಆಯಿಲ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಂತರ ಧನಿಯಾ, ಬ್ಲ್ಯಾಕ್ ಪೆಪ್ಪರ್, ಜೀರಾ, ಗೋಡಂಬಿ, ಸೋಂಪು 1/4 ಸ್ಪೂನಷ್ಟು ತೊಗೊಂಡಿದ್ದೀನಿ ಅಷ್ಟೇ. ಇಷ್ಟನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸೋಂಪನ್ನ ಜಾಸ್ತಿ ತೊಗೊಳಕ್ಕೆ ಹೋಗ್ಬಿಡಿ, ಅದರಲ್ಲಿ ಸ್ವಲ್ಪ ಸಿಹಿ ಫ್ಲೇವರ್ ಇರುತ್ತೆ. ಸೊ ಹಾಗಾಗಿ ಒಂದು 1/4 ಸ್ಪೂನ್ ಆಗೋಷ್ಟು ಸಾಕು. ಇದಿಷ್ಟು 4 ಮೆಂಬರ್ಸ್ಗಾಗುವಂಥ ಮಸಾಲ ಐಟಮ್ಸು. ಸೊ ನೀವು ಎಕ್ಸ್ಟ್ರಾ ಬೇಕಂದ್ರೆ ಸ್ವಲ್ಪ ಆ್ಯಡ್ ಮಾಡ್ಕೊಬೋದು. ನೋಡಿ, ಈ ಥರ ಎಲ್ಲ ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಹಚ್ಚಿಟ್ಟಿರೋವಂಥ ಶುಂಠಿ ಏನಿದೆ ಮತ್ತು ಆನಿಯನ್ ಇದನ್ನಿಷ್ಟನ್ನು ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಬೇಕು. ನೋಡಿ, ಸುಷ್ಮಾ ಸಂತೋಷ್ ಮಂಡ್ಯ ಯೂಟ್ಯೂಬ್ ಚಾನಲ್. ಸೊ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಹೇಳೋದಿತ್ತಂದರೆ ಸೊ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆನಿಯನ್ ತೊಗೊಂಡು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಜಾಸ್ತಿ ಫ್ರೈ ಮಾಡ್ಕೊಳ್ಳೋಕೆ ಹೋಗ್ಬೇಡಿ, ಮೀಡಿಯಮಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು. ಇದು ಮಿಕ್ಸಿಲಿ ರುಬ್ಕೊಳ್ಳೋದಕ್ಕೆ, ಪೇಸ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಪ್ರಿಪೇರ್ ಮಾಡ್ತಾ ಇರೋದು. ಸೊ ಸ್ಮಾಲ್ ಸೈಜ್ ಮೀಡಿಯಮ್ ಟೊಮೊಟೊನ ತೊಗೊಂಡಿದ್ನಲ್ಲ, ಸೊ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಅದನ್ನು ಸ್ವಲ್ಪ ಫ್ರೈ ಆಗೋವರೆಗೆ ಸ್ವಲ್ಪ ಮೀಡಿಯಮ್ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನು ಈ ಥರ ನಿಧಾನ ಹುರಿಯಲ್ಲಿ ಫ್ರೈ ಮಾಡ್ಕೋಬೇಕು. ಇದನ್ನು ನೀವು ಮುದ್ದೆ ಜೊತೆ ಬೇಕಾದರೂ ತಿನ್ಬೋದು. ಮುದ್ದೆ ಜೊತೆ ನಾವೇ ಮುದ್ದೆಯಲ್ಲಿ ಊಟ ಮಾಡಿದ್ದೀವಿ, ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಚಪಾತಿ, ಮುದ್ದೆ, ರೈಸ್ ಎನಿವನ್ ಯಾವುದಾದ್ರಲ್ಲೂ ನೀವು ತಿನ್ಬೋದು. ಅಷ್ಟು ಟೇಸ್ಟ್ ಚೆನ್ನಾಗಿತ್ತು ಫ್ರೆಂಡ್ಸ್. ನಿಮ್ಮ ಮನೇಲಿ ನೀವು ಒಂದ್ಸಲ ಟ್ರೈ ಮಾಡಿ. ನಾನು ಇದಕ್ಕೆ 2 ಸ್ಪೂನಷ್ಟು ಸನ್ಫ್ಲವರ್ ಎಲ್ಲ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸಣ್ಣದಾಗಿ ಹಚ್ಚಿಟ್ಟಿರುವಂಥ ಆನಿಯನ್ನು, ಒಂದು ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ ಅಷ್ಟೇ. ಮತ್ತು ಮಸಾಲ ಪೌಡರ್, ಮೊಟ್ಟೆ ಹುರ್ಕೊಳ್ಳೋದಕ್ಕೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು, 1/4 ಸ್ಪೂನು ಟರ್ಮರಿಕ್ ಪೌಡರು, 1/4 ಸ್ಪೂನ್ ಚಿಲ್ಲಿ ಪೌಡರು ಮತ್ತು ಒಂದು ಅರ್ಧ ಸ್ಪೂನ್ ಗರಂ ಮಸಾಲ ಆ್ಯಡ್ ಮಾಡಿಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಮತ್ತು ಕಟ್ ಮಾಡಿಟ್ಟಿರುವಂಥ ಮೊಟ್ಟೆ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಇದನ್ನು ಅಷ್ಟೇ ನೀಟಾಗಿ ಲೋ ಫ್ಲೇಮಲ್ಲಿ ಹುರ್ಕೊಬೇಕು. ಮೊಟ್ಟೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ನೀರು ಆ್ಯಡ್ ಮಾಡ್ಕೊಬೇಕು. ಮಿಕ್ಸಿ ಜಾರ್ ಒಳಗಡೆ ಸ್ವಲ್ಪ ನೀರು ಹಾಕ್ಕೊಂಡು ಆ್ಯಡ್ ಮಾಡಿಕೊಂಡು ಸ್ವಲ್ಪ ನೀಟಾಗಿ ಅದನ್ನು ಬೇಯಿಸ್ಕೊಬೇಕು. ನೋಡಿ, ನನ್ನದು ಮುದ್ದೆ ರೆಸಿಪಿಗೆ ನಾವು ಬಳಸ್ಕೊತಿರೋದು ನೈಟ್ ಟೈಮಲ್ಲಿ ಮಾಡ್ತಾಯಿದ್ದೀನಿ. ಸೊ ನೈಟ್ ಟೈಮಲ್ಲಿ ನಾವು ಎವ್ರಿ ಡೇ ಮುದ್ದೆ ತಿಂತೀವಿ ಫ್ರೆಂಡ್ಸ್. ಅದಕ್ಕೋಸ್ಕರ ಮುದ್ದೆಗೆ ಅಂತ ನಾನು ಸ್ವಲ್ಪನೇ ಗ್ರೇವಿ ಮಾಡ್ಕೊಂಡು, ನೀವು ಚಪಾತಿ ರೈಸ್ಗದ್ದೆ ಸ್ವಲ್ಪ ಗ್ರೇವೀಸ್ ಎಲ್ಲ ಎಕ್ಸ್ಟ್ರಾ ಮಾಡ್ಕೋಬೇಕು. ಸೊ ಹಾಗಾಗಿ ನಾನು ಗ್ರೇವಿ ಎಲ್ಲ ಎಕ್ಸ್ಟ್ರಾ ಮಾಡ್ಕೊಳ್ಳಿ. ನಾನು ನೋಡಿ ಈ ಥರ ನೀಟಾಗಿ ಅದೆಲ್ಲ ಕುಕ್ ಆದಮೇಲೆ ಈ ಥರ ಬೌಲ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಬೇಗ ಕ್ವಿಕ್ ಆ್ಯಂಡ್ ಈಸಿಯಾಗಿ ಬೇಗ ಆಗುತ್ತೆ. ನೋಡಿ, ಮೊಟ್ಟೆ ಗ್ರೇವಿ ರೆಸಿಪಿ ರೆಡಿ ಆಯಿತು ಫ್ರೆಂಡ್ಸ್. ನಿಮ್ಮ ಮನೇಲಿ ನೀವು ಇದೇ ಥರ ಒಂದ್ಸಲ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಟೇಸ್ಟ್ ಅಂತೂ ನಿಜವಾಗ್ಲೂ ತುಂಬ ಸೂಪರಾಗಿರುತ್ತೆ. ಇದು ಸುಷ್ಮಾ ಸಂತೋಷ್ ಮಂಡ್ಯ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ನ ಯಾರ್ಯಾರು ನೋಡ್ತಾ ಇದ್ದೀರಾ ಸೊ ಪ್ಲೀಸ್ ಅವರು ಲೈಕ್ ಮಾಡಿ.